Margaha classes. Question number 12 from Sanatana Dharma, Jainism and Buddhism. Answer the following questions in 7 to 8 sentences. List out the present values that were seen in the teachings of Jainism and Buddhism. So Jainism ಮತ್ತು Buddhism ಅಲ್ಲಿರುವಂತಹ present values ಅನ್ನ ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. Buddha's teachings could find the answers for global issues of today, like Buddha's teachings can address the contemporary global issues like war, economic crisis, ಟೆರರಿಸಮ್ ಅಂಡ್ ವೈಲೆನ್ಸ್. ಸೊ ಬುದ್ಧನ ಅಹಿಂಸೆಯ ತತ್ವಗಳನ್ನ ಅಳವಡಿಸಿಕೊಳ್ಳುವುದರಿಂದ ಯಾವುದನ್ನ ನಿವಾರಣೆ ಮಾಡಬಹುದು ಈಗಿನ ಪ್ರಸ್ತುತ ಜಗತ್ತಿನಲ್ಲಿ? ಲೈಕ್ ವಾರ್, ಯುದ್ಧಗಳು, ಇಕನಾಮಿಕ್ ಕ್ರೈಸಿಸ್, ಆರ್ಥಿಕ ಹಿಂಜರಿತ, ಟೆರರಿಸಮ್ ಅಲ್ವಾ, ಭಯೋತ್ಪಾದನೆ ಮತ್ತು ಹಿಂಸೆ, ಇವುಗಳನ್ನು ನಿವಾರಣೆ ಮಾಡಿಕೊಳ್ಬಹುದು. Through the Buddhist and Jain principles such as non-violence and compassion. Compassion ಅಂತಂದ್ರೇನು? ಸಹಾನುಭೂತಿ. Okay, compassion means ಸಹಾನುಭೂತಿ, ಕರುಣೆ, ಸಹಾನುಭೂತಿ. ಸೊ ಸಹಾನುಭೂತಿ ಮತ್ತು ಅಹಿಂಸೆಯನ್ನು ಅಳವಡಿಸಿಕೊಳ್ಳುವುದರಿಂದ ಇದು ಕರೆಂಟ್ ಪ್ರಾಬ್ಲಮ್ಸ್ ಅಂದ್ರೆ ಈ ಜಗತ್ತಿನಲ್ಲಿ ಪ್ರಸ್ತುತ ಇರುವಂತಹ ತೊಂದರೆಗಳ ನಿವಾರಣೆಗೆ ಸಹಾಯ ಆಗತ್ತೆ. They opposed accumulation of wealth, luxurious lifestyle and upheld simple, pure family life. So ಈ ಎರಡೂ ಧರ್ಮಗಳು ಸಂಪತ್ತಿನ ಕ್ರೋಢೀಕರಣ, ಕೂಡಿ ಹಾಕುವಿಕೆ ಮತ್ತು ಲಕ್ಸುರಿಯಸ್ ಲೈಫ್ ಸ್ಟೈಲ್ ಅಂಡ್ ಅಪ್ಹೆಲ್ಡ್ ದ ಸಿಂಪಲ್ ಪ್ಯೂರ್ ಫ್ಯಾಮಿಲಿ ಲೈಫ್, ಇವುಗಳನ್ನ ವಿರೋಧಿಸಿ ಒಂದು ಸರಳವಾದ ಜೀವನಕ್ಕೆ ಒತ್ತು ಕೊಟ್ಟಿವೆ. Peace and tolerance of this Jainism and Buddhism, respecting other beliefs and living peacefully with others. So ಇವುಗಳಿಂದ ನಾವೇನ್ ಕಲಿಬಹುದು? ಪೀಸ್, ಶಾಂತಿ ಮತ್ತು ಸಹನೆ. ಓಕೆ, ಪೀಸ್ ಅಂಡ್ ಟಾಲರೆನ್ಸ್ ಅಂದ್ರೆ ಏನು ಮಕ್ಕಳೇ? ಶಾಂತಿ ಮತ್ತು ಸಹನೆಯನ್ನ ಕಲಿಯಬಹುದು. ಸೊ ಶಾಂತಿ ಮತ್ತು ಸಹನೆ, ಅದರ ಜೊತೆಗೆ ಬೇರೆ ಧರ್ಮಗಳನ್ನ ರೆಸ್ಪೆಕ್ಟ್ ಮಾಡುವಂಥದ್ದು. ಓಕೆನಾ? ಸೊ ರೆಸ್ಪೆಕ್ಟ್ ಮಾಡೋದ್ರಿಂದ ಅನೇಕ ತೊಂದರೆಗಳು ನಮಗೆ ನಿವಾರಣೆ ಆಗ್ತವೆ. ಅದೇ ರೀತಿ ಬೇರೆಯವರ ನಂಬಿಕೆಯನ್ನ ಗೌರವ ಕೊಡೋದ್ರಿಂದ ಶಾಂತಿ ಸಮಾಧಾನದ ಜೀವನವನ್ನ ನಡೆಸಬಹುದು. ಕಂಪ್ಯಾಷನ್ ಅಂಡ್ ಕೈಂಡ್ನೆಸ್, ದೇ ಟೀಚ್ ಕಂಪ್ಯಾಷನ್, ಸಹಾನುಭೂತಿ ಮತ್ತು ಕರುಣೆಯನ್ನ ಕಲಿಸುತ್ತವೆ. ಹೆಲ್ಪಿಂಗ್ ಅದರ್ಸ್ ಅಂಡ್ ಕೇರಿಂಗ್ ಫಾರ್ ದ ಪುವರ್ ಅಂಡ್ ನೀಡಿ. Okay, so Jainism and Buddhism are considered as Shamanic traditions. Okay, so these are the teachings of Jainism and Buddhism which can be adopted in today's life. Okay, thank you.